ದಲಿತ ಯುವಕನನ್ನ ಪ್ರೀತಿಸಿ ಮದುವೆಯಾಗಿದ್ದ ತರುಣಿಯನ್ನ ಆಕೆಯ ತಂದೆ ಮತ್ತು ಕುಟುಂಬದ ಇತರ ಸದಸ್ಯರು ಸೇರಿ ಬರ್ಬರವಾಗಿ ಹತ್ಯೆಗೈದ ಅಮಾನವೀಯ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಉತ್ತರ ಭಾರತ, ನೆರೆಯ ಆಂಧ್ರ, ತಮಿಳುನಾಡಿನಲ್ಲಿ ಇಂತಹ ಹತ್ಯೆಗಳು ಮಾಧ್ಯಮಗಳಲ್ಲಿ ವರದಿಯಾಗ್ತಿರೋದನ್ನ ಕನ್ನಡಿಗರಾದ ನಾವು ಓದಿ ಬೆಚ್ಚಿ ಬೀಳ್ತಿದ್ವಿ. ಇತ್ತೀಚೆಗೆ ಈ ಪಿಡುಗು ಕರ್ನಾಟಕಕ್ಕೂ ಕಾಲಿಟ್ಟಿದೆ. ವಿಪರ್ಯಾಸ ಅಂದ್ರೆ ಮಾಧ್ಯಮಗಳು ಈ ಅಮಾನವೀಯ ಹತ್ಯೆಗೆ ಮರ್ಯಾದಾ ಹತ್ಯೆ ಎನ್ನುವ ಗೌರವಪೂರ್ಣ ಹೆಸರನ್ನೂ ದಯಪಾಲಿಸಿದೆ. ಒಂದು ನಾಡಿಗಾಗಲಿ, ಒಂದು ಜಾತಿಗಾಗಲಿ, ಮನುಷ್ಯ ಕುಲಕ್ಕಾಗಲಿ ಯಾವ ರೀತಿಯಲ್ಲೂ ಗೌರವವನ್ನ ತಾರದ ಮನುಷ್ಯನ ಕ್ರೌರ್ಯ ಮತ್ತು ಜಾತಿಯ ಅಹಂಕಾರಗಳನ್ನ ತೆರೆದಿಡುವ ಇದು ನಿಜವಾದ ಅರ್ಥದಲ್ಲಿ ಮರ್ಯಾದೆಗೇಡು ಹತ್ಯೆಯಾಗಿದೆ. ರಾಜ್ಯದಲ್ಲಿ ಮರ್ಯಾದೆಗೇಡು ಹತ್ಯೆ ಪ್ರಕರಣಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿವೆ. ಕರ್ನಾಟಕದ ಪಾಲಿಗೆ ಇದು ಖಂಡಿತ ಶೋಭೆ ಅಲ್ಲ. 12ನೇ ಶತಮಾನದಲ್ಲಿ ಅಂತರ್ಜಾತೀಯ ವಿವಾಹಗಳಿಗೆ ಕರೆ ನೀಡಿದ್ದ ಬಸವಣ್ಣ ಹುಟ್ಟಿದ ನಾಡು ನಮ್ಮದು. ಸ್ವತಃ ಬಸವಣ್ಣ ಅವರೇ ಜಾತಿಯನ್ನ ಅಳಿಸೋದಕ್ಕೆ ಅಂತರ್ಜಾತೀಯ ವಿವಾಹವನ್ನ ಏರ್ಪಡಿಸಿದ್ರು. ಎಲ್ಲ ಶೋಷಿತ ಸಮುದಾಯವನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡ ಸಮುದಾಯವಾಗಿದೆ ಬಸವಣ್ಣ ಸ್ಥಾಪಿಸಿದ ಲಿಂಗಾಯತ ಧರ್ಮ. ಇದೀಗ ಬಸವಣ್ಣ ಹುಟ್ಟಿದ ಕನ್ನಡ ನಾಡು ದಲಿತ ಯುವಕನನ್ನ ಮದುವೆಯಾದ ಹೆಣ್ಣಿನ ಬರ್ಬರ ಕೊಲೆಗೆ ಸಾಕ್ಷಿಯಾಗಿದೆ. ಇದು ಬಸವಣ್ಣ ಸಾರಿ ಹೋದ ತತ್ವಕ್ಕೆ ಮಾತ್ರವಲ್ಲ, ಅಂಬೇಡ್ಕರ್ ಅವರ ಜಾತ್ಯತೀತ ಸಮಾಜದ ಕನಸಿಗೆ ಆದ ಬಹುದೊಡ್ಡ ಆಘಾತವಾಗಿದೆ. ವಿಪರ್ಯಾಸ ಅಂದ್ರೆ ಜಾತಿ ಶ್ರೇಷ್ಠತೆಗಾಗಿ ತನ್ನ ಪುತ್ರಿಯನ್ನ ಕೊಲೆಗೈದವರು ಬಸವಣ್ಣನವರ ಅನುಯಾಯಿಗಳೇ. ಇತ್ತೀಚೆಗೆ ವಿಧಾನಸಭೆಯಲ್ಲಿ ಬಹಿಷ್ಕಾರ ವಿರೋಧಿ ಕಾನೂನಿಗೆ ಅಂಗೀಕಾರ ನೀಡಲಾಯಿತು. ಈ ಕಾಯ್ದೆಯ ಪ್ರಕಾರ ಯಾವುದೇ ವ್ಯಕ್ತಿ, ಕುಟುಂಬದ ಸದಸ್ಯರನ್ನ ಸಾಮಾಜಿಕವಾಗಿ ಬಹಿಷ್ಕರಿಸಿದ್ರೆ 1 ಲಕ್ಷ ರೂಪಾಯಿವರೆಗೆ ದಂಡ, 3 ವರ್ಷದವರೆಗೆ ಜೈಲು ಶಿಕ್ಷೆ ಅಥವಾ ಎರಡನ್ನೂ ವಿಧಿಸೋಕೆ ಹಾಗೂ ಸ್ವಯಂ ಪ್ರೇರಿತವಾಗಿ ದೂರು ನೀಡೋಕೆ ಅವಕಾಶವಿದೆ. ಈ ನಾಡಿನಲ್ಲಿ ಬಹಿಷ್ಕಾರದ ಹಿಂದೆಯೂ ಜಾತಿಯ ರಾಡಿನೇ ಕೆಲಸ ಮಾಡ್ತಿದೆ. ದೇವಸ್ಥಾನದ ಕಂಬವನ್ನ ಮುಟ್ಟಿದ್ರೆ, ದೇವಸ್ಥಾನದ ಒಳಗೆ ಪ್ರವೇಶ ಮಾಡಿದ್ರೆ ಕೆಳಜಾತಿಯ ಮೇಲೆ ಬಹಿಷ್ಕಾರ ಹಾಕಲಾಗುತ್ತೆ. ಬಹಿಷ್ಕಾರ ಅನ್ನೋದು ಜಾತೀಯತೆಯ ಇನ್ನೊಂದು ಭೀಕರ ಮುಖವಾಗಿದೆ. ವಿಪರ್ಯಾಸ ಅಂದ್ರೆ ಮರ್ಯಾದೆಗೇಡು ಹತ್ಯೆಯನ್ನ ಒಂದು ಕ್ರೈಮ್ ಅಥವಾ ಅಪರಾಧವಾಗಿ ಗುರುತಿಸಲಾಗ್ತಿದೆಯೇ ಹೊರತು ಅದರ ಹಿಂದಿರುವ ಜಾತಿ ಮನಸ್ಥಿತಿಯನ್ನ ಗುರುತಿಸುವ ಕೆಲಸ ಈವರೆಗೆ ಆಗಿಲ್ಲ. ಮರ್ಯಾದೆಗೇಡು ಹತ್ಯೆಯ ನೇರ ಬಲಿಪಶು ಮಹಿಳೆಯಾಗಿರ್ತಾಳೆ. ಒಬ್ಬ ಮೇಲ್ಜಾತಿಯ ಪುರುಷ ಕೆಳಜಾತಿಯ ಮಹಿಳೆಯನ್ನ ವರಿಸಿದಾಗ ಹತ್ಯೆಗಳು ನಡೆಯುವುದು ತೀರಾ ಕಡಿಮೆ. ಹೆಚ್ಚು ಅಂತಂದ್ರೆ ಹಾಗೆ ಮದುವೆಯಾದ ವ್ಯಕ್ತಿಯನ್ನ ಸಮುದಾಯ ತನ್ನ ಜಾತಿಯಿಂದ, ಕುಟುಂಬದಿಂದ ಹೊರಹಾಕಬಹುದು. ಆದ್ರೆ ಯಾವಾಗ ಮೇಲ್ಜಾತಿಯ ಮಹಿಳೆ ಕೆಳಜಾತಿಯ ಪುರುಷನನ್ನ ಮದುವೆ ಆಗ್ತಾಳೋ ಆಗ ಜಾತಿ ಎನ್ನುವ ನಾಗರ ಹೆಡೆ ಬಿಚ್ಚತ್ತೆ. ಮೇಲ್ಜಾತಿಯ ಜನರಿಗೆ, ಮುಖ್ಯವಾಗಿ ಪುರುಷರಿಗೆ ತಮ್ಮ ಕುಟುಂಬ ಮರ್ಯಾದೆಯ ಪ್ರಶ್ನೆ ಎದುರಾಗತ್ತೆ. ತಮ್ಮದೇ ಸಮುದಾಯಕ್ಕೆ ಸೇರಿದ್ದರೂ ತರುಣಿಯನ್ನ ಹತ್ಯೆ ಮಾಡಿ ಕಳೆದು ಹೋದ ಮರ್ಯಾದೆಯನ್ನ ಮತ್ತೆ ಗಳಿಸುವ ಪ್ರಯತ್ನ ನಡೆಸ್ತಾರೆ. ಬಹುತೇಕ ಪ್ರಕರಣಗಳಲ್ಲಿ ಇಬ್ಬರನ್ನೂ ಕೊಂದು ಹಾಕಲಾಗುತ್ತೆ. ತಮ್ಮ ಮನೆ ಮಗಳನ್ನ ಕೊಂದು ಹಾಕೋಕೆ ಸಿದ್ಧರಿದ್ದಾರೆ. ಆದ್ರೆ ಒಬ್ಬ ಕೆಳಜಾತಿಯ ಯುವಕನ ಜೊತೆಗೆ ಮದುವೆಯಾಗಿ ಸುಖ ಸಂಸಾರ ನಡೆಸೋದನ್ನ ನೋಡೋಕೆ ಮೇಲ್ಜಾತಿಯ ಜನ ಸಿದ್ಧರಿಲ್ಲ ಅನ್ನೋದನ್ನ ಇಂತಹ ಘಟನೆಗಳು ಹೇಳುತ್ತೆ. ಭಾರತ ಇಂತಹ ಮರ್ಯಾದೆಗೇಡು ಹತ್ಯೆಗಳಿಗಾಗಿ ವಿಶ್ವದಲ್ಲೇ ಕುಖ್ಯಾತ ದೇಶವಾಗಿ ಗುರುತಿಸಲ್ಪಡ್ತಿದೆ. ವಿಶ್ವದಲ್ಲಿ ಅಧಿಕೃತ ಅಂಕಿಅಂಶಗಳ ಪ್ರಕಾರ ವಾರ್ಷಿಕವಾಗಿ 5,000 ಮಹಿಳೆಯರು ಮರ್ಯಾದೆ, ಗೌರವದ ಹೆಸರಲ್ಲಿ ಮರ್ಯಾದೆಗೇಡು ಜನರಿಂದ ಹತ್ಯೆಯಾಗ್ತಿದ್ದಾರೆ. ಅವರಲ್ಲಿ 1/3 ಭಾಗದಷ್ಟು ಜನ ಭಾರತಕ್ಕೆ ಸೇರಿದವರಾಗಿದ್ದಾರೆ. ಭಾರತದ ಬಳಿಕ ಈ ಮರ್ಯಾದೆಗೇಡು ಹತ್ಯೆಯ ಗೌರವಕ್ಕೆ ಪಾಕಿಸ್ತಾನ ಸೇರ್ಪಡೆಯಾಗುತ್ತೆ. ವಾಸ್ತವವಾಗಿ ವಿಶ್ವದಲ್ಲಿ ಪ್ರತಿ ವರ್ಷ 20,000 ಮಹಿಳೆಯರು ಗೌರವದ ಹೆಸರಲ್ಲಿ ಕುಟುಂಬದ ಸದಸ್ಯರಿಂದ ಹತ್ಯೆಯಾಗ್ತಿದ್ದಾರೆ. ಆದರೆ ಅಧಿಕೃತವಾಗಿ ಇವು ಮರ್ಯಾದೆಗೇಡು ಹತ್ಯೆಯಾಗಿ ಗುರುತಿಸಲ್ಪಡೋದಿಲ್ಲ. ಭಾರತ, ಇರಾನ್, ಜೋರ್ಡಾನ್ನಂತಹ ದೇಶಗಳಲ್ಲಿ ಇಂತಹ ಹತ್ಯೆಗಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಾ ಇದೆ. ಭಾರತದಲ್ಲಿ ಜಾತಿ ವ್ಯವಸ್ಥೆ ವರ್ಷದಿಂದ ವರ್ಷಕ್ಕೆ ಬಲವಾಗ್ತಾ ಇರೋದು ಇಂತಹ ಹತ್ಯೆಗಳು ಹೆಚ್ಚೋದಕ್ಕೆ ಕಾರಣ ಆಗಿದೆ. ಉತ್ತರ ಭಾರತದಲ್ಲಿ ಇಂತಹ ಕೃತ್ಯಗಳನ್ನ ಸಮಾಜ ಅಪರಾಧ ಅಂತ ನೋಡೋದಿಲ್ಲ, ಬದಲಿಗೆ ಅದನ್ನ ಒಂದು ವೀರ ಕೃತ್ಯವಾಗಿ ಪರಿಗಣಿಸುತ್ತೆ. ಇಂತಹ ಹತ್ಯೆಗಳು ನಡೆದಾಗ ಹತ್ಯೆಗೈದ ಜನರನ್ನ ಬಹಿರಂಗವಾಗಿ ಸಮರ್ಥನೆ ಮಾಡೋದನ್ನ ನಾವು ಅಸಹಾಯಕರಾಗಿ ನೋಡಬೇಕಾಗತ್ತೆ. ಹುಬ್ಬಳ್ಳಿಯಲ್ಲಿ ನಡೆದ ಕೃತ್ಯವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಲವರು ಸಮರ್ಥಿಸಿದ್ದಾರೆ. ಹತ್ಯೆಗೈಯಲ್ಪಟ್ಟ ಗರ್ಭಿಣಿ ತರುಣಿಯನ್ನೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ. ವಿಪರ್ಯಾಸ ಅಂದ್ರೆ ಇಂತಹ ಹತ್ಯೆಯನ್ನ ಸಮರ್ಥನೆ ಮಾಡೋದು ಅಂತಂದ್ರೆ ಒಂದು ಕೊಲೆ ಕೃತ್ಯದಲ್ಲಿ ಶಾಮೀಲಾಗುವುದು ಮಾತ್ರವಲ್ಲ, ಜಾತೀಯತೆಯನ್ನ ಬಹಿರಂಗವಾಗಿ ಬೆಂಬಲಿಸಿದಂತೇನೂ ಕೂಡ. ಇಷ್ಟಾದ್ರೂ ಈ ಸಮರ್ಥನೆ ಮಾಡಿದವರ ವಿರುದ್ಧ ಪೊಲೀಸ್ ಇಲಾಖೆ ಯಾವುದೇ ಕ್ರಮ ತೆಗೆದುಕೊಳ್ಳೋದಿಲ್ಲ. ಇಂತಹ ಹತ್ಯೆಗಳಲ್ಲಿ ಪೊಲೀಸ್ ಇಲಾಖೆಯು ಆರೋಪಿಗಳ ಜೊತೆಗೆ ಶಾಮೀಲಾಗುತ್ತೆ. ಪೊಲೀಸ್ ಇಲಾಖೆ ಬಲಿಷ್ಠ ಜಾತಿಗಳ ನಿಯಂತ್ರಣದಲ್ಲಿರೋದು ಇದಕ್ಕೆ ಮುಖ್ಯ ಕಾರಣ. ಪುರುಷ ಪ್ರಧಾನ ಮನಸ್ಥಿತಿ ಈ ವ್ಯವಸ್ಥೆಯನ್ನ ನಿಯಂತ್ರಣ ಮಾಡೋದು ಮತ್ತೊಂದು ಕಾರಣ. ಇಂತಹ ಗೌರವ ಹತ್ಯೆಯ ವಿರುದ್ಧ ಪ್ರತ್ಯೇಕ ಕಠಿಣ ಕಾನೂನೊಂದು ಜಾರಿಗೊಳಿಸುವ ಅಗತ್ಯ ಇದೆ. ಮುಖ್ಯವಾಗಿ ಅಂತರ್ಜಾತೀಯ ವಿವಾಹವಾಗುವ ಜೋಡಿಗಳಿಗೆ ಪೂರ್ಣ ಪ್ರಮಾಣದ ಭದ್ರತೆ ನೀಡೋದು, ಸಮಾಜ ಅವರನ್ನ ಒಂಟಿಯಾಗಿಸದಂತೆ ನೋಡಿಕೊಳ್ಳೋದು ಪೊಲೀಸ್ ಇಲಾಖೆಯ ಕರ್ತವ್ಯ ಆಗಬೇಕು. ಸಾಧಾರಣವಾಗಿ ಅಂತರ್ಜಾತೀಯ ವಿವಾಹ ಆದ ತಕ್ಷಣ ಆ ದಂಪತಿ ಪರೋಕ್ಷವಾಗಿ ಸಾಮಾಜಿಕ ಬಹಿಷ್ಕಾರವನ್ನ ಎದುರಿಸಬೇಕಾಗತ್ತೆ. ಹೆಣ್ಣು ತನ್ನ ಮನೆ, ಕುಟುಂಬದಿಂದ ಏಕಾಏಕಿ ಬೇರ್ಪಡ್ತಾಳೆ. ಸಮಾಜ ಆಕೆಯನ್ನ ಅತ್ಯಂತ ನಿಕೃಷ್ಟವಾಗಿ ನಡೆಸಿಕೊಳ್ಳುತ್ತೆ.
ಆಕೆ ಪ್ರತಿ ದಿನವನ್ನ ಜೀವ ಭಯದಿಂದ ಕಳಿಬೇಕಾಗತ್ತೆ. ಆಕೆ ಆ ಬಹಿಷ್ಕಾರಕ್ಕೆ ಮಣಿಯದೆ ಕೆಳಜಾತಿಯ ಯುವಕನ ಜೊತೆಗೆ ಬಾಳಿ ತೋರಿಸಿದಾಗ ಅಂತಿಮವಾಗಿ ಕುಟುಂಬ ಆಕೆಯನ್ನ ಕೊಲ್ಲುವ ನಿರ್ಧಾರಕ್ಕೆ ಬರುತ್ತೆ. ಅಂತರ್ಜಾತೀಯ ವಿವಾಹಕ್ಕೆ ಸರ್ಕಾರ ಪ್ರೋತ್ಸಾಹ ನೀಡ್ತಿದೆಯೇನೋ ನಿಜ, ಆದ್ರೆ ಮೇಲ್ಜಾತಿಯ ಯುವತಿಯೊಬ್ಬಳು ದಲಿತನನ್ನ ಮದುವೆಯಾದ್ರೆ ಅದನ್ನ ಸಹಿಸುವ ಮನಸ್ಥಿತಿಯನ್ನ ವ್ಯವಸ್ಥೆ ಇನ್ನೂ ಹೊಂದಿಲ್ಲ. ಅಂತಹ ಮಹಿಳೆಯರಿಗೆ ನಮ್ಮ ಕಾನೂನು ವ್ಯವಸ್ಥೆ ಆರ್ಥಿಕವಾಗಿ ಮಾನಸಿಕವಾಗಿ ಧೈರ್ಯವನ್ನ ನೀಡಬೇಕು. ಈ ನಿಟ್ಟಿನಲ್ಲಿ ಮರ್ಯಾದೆಗೇಡು ಹತ್ಯೆಗಳಿಗೆ ಲಗಾಮ್ ಹಾಕೋಕೆ ಒಂದು ಕಠಿಣ ಕಾನೂನಿನ ಅಗತ್ಯವಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.